ಅಲ್ಲಿ ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ಸ್ತೋತ್ರವಲ್ಲಿ. ದೇವರು ಒಳ್ಳೆಯವನು, ಯಾವಾಗಲೂ ನಮಗೆ ಒಳ್ಳೆಯವನು. ನಮ್ಮ ಕರ್ತನ ಯೇಸು ಕ್ರಿಸ್ತನಿಗೆ ಸ್ತೋತ್ರ. ಪ್ರೇಸ್ ದ ಲಾರ್ಡ್. 2024 ನಮ್ಮನ್ನು ಕಣ್ಮಣಿಂದ ಕಾಯ್ದು ಕಾಪಾಡಿದವರಿಗೆ ಸ್ತೋತ್ರ. ಪ್ರೇಸ್ ದ ಲಾರ್ಡ್. 2025 ಮೊದಲನೇ ವಾರದ ಮೊದಲನೆಯ ಆರಾಧನೆ ಒಂದು ದೇವರಿಗೆ ಸ್ತೋತ್ರ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನ ನಮ್ಮ ದೇವರ ವಾಕ್ಯದ ಸಂದೇಶ, ದೇವರ ನಮಗೆ ಕೊಟ್ಟಂತ ಉತ್ತಮವಾದ ಉಡುಗೊರೆ ಹಾಗೂ ಉತ್ತಮವಾದ ವಾಗ್ದಾನ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಮಗೆ ಕೊಟ್ಟಂತ ಉತ್ತಮವಾದ ವಾಗ್ದಾನ ಹಾಗೂ ಉಡುಗೊರೆಗೆ ಸ್ತೋತ್ರ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನನಗೆ ಮತ್ತು ನಿಮಗೆ ಅನುಗ್ರಹಿಸುವ ಪ್ರೀತಿಯ ಸಂಪದಂತ ಹೇಳುವಾಗ ಈ ಲೋಕದಲ್ಲಿ ಸತ್ಯವಿದೆ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಹೌದಲ್ವಾ? ನನಗೆ ಮತ್ತು ನಿಮಗೆ ಈ ಲೋಕದಲ್ಲಿ ದೇವರು ಕೊಟ್ಟಂತ ಒಳ್ಳೆಯ ಉಡುಗೊರೆ ಅಥವಾ ಒಳ್ಳೆಯ ಸಂಪತ್ತೇ ಸತ್ಯವಾದ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಸತ್ಯವಾದ ನಾವು ಏನ್ ಮಾಡ್ಬೇಕಂತ ಹೇಳುವಾಗ ಅನುದಿನ ಇದನ್ನು ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಅಳವಡಿಸಿಕೊಂಡು ಅನುದಿನದ ನಮ್ಮ ಆತ್ಮಿಕ ಆಹಾರವಾಗಿ ಉಪಯೋಗಿಸುವಾಗ ಇದು ನಮಗೆ ಜೀವನ ಕೊಡ್ತೇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಅಪೊಸ್ತಲನಾದ ಯೋಹನ ಹೇಳ್ತಾನೆ, ಇದು ನೀವು ನಂಬುವಾಗ ನಿಮ್ಮಲ್ಲಿ ಕಾರ್ಯ ಮಾಡುದು. ಪ್ರೇಸ್ ದ ಲಾರ್ಡ್. ಯೋಹನ ಸುವಾರ್ತೆ 20:31. ಆದ್ರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಅದಕ್ಕೆ ಮುಂಚೆ ಯೇಸು ಮಾಡಿದ ಅದ್ಭುತ ನೋಡಿ ಮತ್ತೆ ಅಲ್ಲಿ ಬರ್ದಿರ್ತಾರೆ, ಅವ್ರು ಮಾಡಿದ ಅದ್ಭುತ ಈ ಲೋಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದ್ರೆ ಎಲ್ಲಕ್ಕೂ ಮುಖ್ಯ ನಂಬಿಕೆ ಇಲ್ಲದ್ರೆ ನಮಗೆ ಇದನ್ನು ಸೇವಿಸಲಿಕ್ಕೆ ಅಸಾಧ್ಯ. ಹಲ್ಲೆಲೂಯಾ. ನಂಬಬೇಕು, ನಮ್ಮದಾಗಿ ಮಾಡಬೇಕು. ಪ್ರೇಸ್ ದ ಲಾರ್ಡ್. ನಂಬದಂತ ಹೇಳುವಾಗ ಒಬ್ಬರು ನಮಗೆ ಉಡುಗೊರೆ ಕೊಡುವಾಗ ನಾವು ಪ್ರೀತಿಯಿಂದ ಅದನ್ನು ನಾವು ಅಂಗೀಕರಿಸ್ತೇವೆ. ಪ್ರೇಸ್ ದ ಲಾರ್ಡ್. ಇವತ್ತು ಅದೇ ನಾನು ಹೇಳುದು, ಆ ವಾಗ್ದಾನ ಸತ್ಯವೇಗದಲ್ಲಿ ಬಲಪಟ್ಟ ವಾಗ್ದಾನವನ್ನು ನಂಬಿ ನಮ್ಮದಾಗಿ ನಾವು ಸ್ವಂತ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಂಬುವಾಗ ಅದು ನನ್ನ ಮತ್ತು ನಿಮ್ಮ ಜೊತೆಯಲ್ಲಿ ಕಾರ್ಯ ಮಾಡುತ್ತೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅದ್ಭುತ ಅಂತ ಹೇಳುವಾಗ ಆ ಅದ್ಭುತವೇ ನಿಮಗೆ ಜೀವ ಕೊಡು. ಪ್ರೇಸ್ ದ ಲಾರ್ಡ್. ಆ ಜೀವವೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಪೂರ್ವದಲ್ಲಿ ನಿಮಗೆಲ್ಲ ಬರೆದಿದ್ದಲ್ಲ, ಇದು ಬರೆದ ಯಾಕೆ? ಇದು ನೀವು ತಿಳ್ಕೊಂಡು ನೀವು ಉಪದೇಶಿಸಿ ಅದಕ್ಕೆ ನೀವು ವಿಧೇಯರಾಗಬೇಕು. ರೋಮ ಪತ್ರಿಕೆ 15:14. ರೋಮ 15:4. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಶಿರಚಿತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪೂರ್ವದಲ್ಲಿ ಬರೆದ ಯಾರಿಗೆ? ನಮಗೆ. ಪ್ರೇಸ್ ದ ಲಾರ್ಡ್. ಪೂರ್ವದಲ್ಲಿ ಏನ್ ಬರೆದಿತ್ತು? ಯೇಸು ರಕ್ಷಕನಿಗೆ ಬರ್ತಾನೆ. ಪ್ರೇಸ್ ದ ಲಾರ್ಡ್. ನನ್ನ ಮತ್ತು ಪಾಪರಿವಾರ ಮಾಡ್ತಾನೆ, ನಿತ್ಯ ಜೀವನ ಕೊಡ್ತಾನೆ. ಪ್ರೇಸ್ ದ ಲಾರ್ಡ್. ಇವತ್ತು ನಾವು ಒಳ್ಳೆ ಕೀರ್ತನೆ ಓದ್ತೀವಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪೂರ್ವಿಕರಾಗಿ ಬೆಳಕನ್ನೇ ಕಾಣದೆ ಹೋಗಬೇಡಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಇವತ್ತಿನ ದಿವಸ ದೇವರ ವಾಕ್ಯವನ್ನು ನಾನು ಯಾವಾಗ ಹೇಳ್ತೇನೆ, ನಾನು ಪ್ರಾರ್ಥನೆ ಮಾಡಿದ್ದೀನಿ, ಅವರು ನನಗೆ ತಲೆಗೆ ಕೈ ಇಟ್ಟರು, ನಾನು ಹಾಗೆ ಬಿದ್ದೆ ಅದೆಲ್ಲ ಸೆಕೆಂಡ್ ಥಿಂಗ್. ಪ್ರೇಸ್ ದ ಲಾರ್ಡ್. ಮೊಟ್ಟ ಮೊದಲು ನಿಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ನಿಮ್ಮ ಸಂಪತ್ತು ಎಂಬ ಸತ್ಯವೇದವನ್ನು ಅನುದಿನ ಹಗಲಿರುಳು ಅದನ್ನು ಧ್ಯಾನಿಸುವಾಗ ಅದು ನಿಮಗೆ ಜಯ ಆಯ್ತದೆ. ಪ್ರೇಸ್ ದ ಲಾರ್ಡ್. ಯಾಕೆಂದರೆ ಅದರಲ್ಲಿ ಜೀವ ಉಂಟು, ಅದರಲ್ಲಿ ಏನುಂಟು? ಬಲ ಉಂಟು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅಪೊಸ್ತಲದ ಯೋಹನ ಹೇಳಿದು ಅದು ನಂಬುವಂತೆ ನಿಮಗೆ ಮಾಡುತ್ತದೆ. ಪೌಲನು ಹೇಳ್ತಾನೆ, ಪೂರ್ವದಲ್ಲಿ ಬರೆದದೆಲ್ಲ ನಿಮಗೋಸ್ಕರ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಎರಡನ್ನು ಕೂಡ ಒಟ್ಟುಗೂಡಿಸಿ ಯೆರೆಮೀಯ ಹೇಳ್ತಾನೆ, ನಿನ್ನ ಬಾಯಿಂದ ದೊರೆತ ಮಾತು ನನಗೆ ಆಹಾರವಾಗಿದೆ. ಪ್ರೇಸ್ ದ ಲಾರ್ಡ್. ಯೆರೆಮೀಯ 15 ನೋಡಿ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವೂ ಆದವು. ಅಲ್ಲೆಲ್ಲ ಸಾಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನನಗೆ ದೊರೆತ ನಿನ್ನ ಮಾತು
ನನ್ನ ಆಹಾರ. ಪ್ರೈಸ್ ದ ಲಾರ್ಡ್. ನಿನ್ನ ನುಡಿಗಳು ಪ್ರಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನ ಮಾತ್ರ ನಿಮ್ಮನ್ನು ಸಂತೈಸುವಾಗಿದ್ದಾನೆ, ಬೇರೆ ಯಾರು ನಿಮಗೆ ಸಂತೈಸಲು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ನೀವು ಆರೈಕೆ ಮಾಡುವಾಗ, ದೇವರ ವಾಕ್ಯದಲ್ಲಿ ನೀವು ಪ್ರತಿದಿನ ಓದುವಾಗ, ಆತ್ಮೀಯತೆಯಲ್ಲಿ ಅದನ್ನು ನೀವು ಧ್ಯಾನ ಮಾಡುವಾಗ ನಿಮಗೆ ಒಳಗಿರುವ ಸಂತೋಷ, ಪ್ರೈಸ್ ದ ಲಾರ್ಡ್, ನಿಮ್ಮ ಕೋಟೆಯಾಗಿ, ನಿಮ್ಮ ಬಂಡೆಯಾಗಿ, ನಿಮ್ಮ ದುರ್ಗವಾಗಿ ನಿಮಗೆ ಜಯವಾಗಿ ನಿಲ್ತದೆ. ಪ್ರೈಸ್ ದ ಲಾರ್ಡ್. 2025ಕ್ಕೆ ನಮ್ಮ ಸಂಪತ್ತೆಂಬ ಸತ್ಯವೇದದಲ್ಲಿ ನಾವು ನಡೆಯುವಾಗ ಆತ್ಮಿಕ ಜೀವಿತ ಮುನ್ನಡೆಯುತ್ತೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ನಾನು ಅದಕ್ಕೆ ಇನ್ನು ಜಾಸ್ತಿ ಹೋಗುವುದಿಲ್ಲ. ಕೀರ್ತನೆ ಒಂದು ಮಾತು ಹೇಳ್ತೇನೆ, ನಿನ್ನ ಸನ್ನಿಧಿಯಲ್ಲಿ ಕಲಿಯುವ ಒಂದೊಂದು ಕ್ಷಣವು ಬೇರೆ ಸಹಸ್ರ ದಿನಗಳು ಉತ್ತಮವಾಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆಗಳ ಮೊದಲೇ ಹೇಳ್ತಾನೆ, ಯಾವನು ದೇವರ ವಾಕ್ಯದಲ್ಲಿ ಅಥವಾ ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡ್ತಾನೆ ಅವನು ಧನ್ಯ. ಪ್ರೈಸ್ ದ ಲಾರ್ಡ್. ಯೋಶನ ದೇವರು ಹೇಳ್ತಾನೆ, ಇದರಲ್ಲಿ ಬರೆದ ವಾಕ್ಯ ನೀವು ಹಗಲು ನೀವು ಬಾಯಲ್ಲಿ ಅರಕೆ ಮಾಡು, ನಿನ್ನ ಜೀವನ ಬಂದಿದೆ ಮುಂದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾನೆ, ಇವನ ಸುವಾರ್ತೆ 6ನೇ ಅಧ್ಯಾಯ 63 ಹೇಳ್ತೇವೆ, ನಾನು ನಿಮಗೆ ಹೇಳಿದ ಮಾತು ಅದು ಜೀವವಾಗಿದೆ, ಅದು ಆತ್ಮವಾಗಿದೆ. ಇವನ ಸುವಾರ್ತೆ 6:63 ಬದರ್. ಇವನ ಸುವಾರ್ತೆ 6:63. ಪ್ರೈಸ್ ದ ಲಾರ್ಡ್. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜೀವ, ಯೇಸು ಕ್ರಿಸ್ತನ ಮಾರ್ಗ ಇವತ್ತೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಏನೇ ನೋಡಿ ಜೀವ ಇಲ್ಲದ್ರೆ ಅಸತ್ತ ಆಗಿ. ಪ್ರೈಸ್ ದ ಲಾರ್ಡ್. ನಾನು ಮತ್ತೆ ನೀವು ಆತ್ಮದ ಸತ್ತವರಾಗಬಾರ್ದು, ಆತ್ಮ ಜೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಗ್ದಾನಕ್ಕೋಸ್ಕರ ನಿಲ್ಲಬೇಕು. ಪ್ರೈಸ್ ದ ಲಾರ್ಡ್. ಈ ವರ್ಷ ದೇವರ ವಾಗ್ದಾನ ಮಾಡಿದ್ದಾನೆ, ಜೀವನಲ್ಲಿ ವಾಸಿಸುವವರು. ಪ್ರೈಸ್ ದ ಲಾರ್ಡ್. ಎಲ್ಲರಿಗಲ್ಲ. ಜೀವನ ಅಂದರೆ ಯಾರು? ಪ್ರೈಸ್ ದ ಲಾರ್ಡ್. ಯೇಸುವಿನ ಮದನಿಗೆ ಕಾಯಲ್ಪಟ್ಟವರು. ಪ್ರೈಸ್ ದ ಲಾರ್ಡ್. ಜೀವನ ಅಂದರೆ ಯಾರು? ಮೊದಲಿಂಗನನ್ನು ಸಂದೇಶಿಸುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಕರೆಯುವಾಗ ನಿಮ್ಮ ಹತ್ತಿರ ಇದ್ದಾನೆ. ಪ್ರೈಸ್ ದ ಲಾರ್ಡ್. ನಿಮಗೆ ಸತತ ದಯಪಾಲಿಸ್ತಾನೆ. ಪ್ರೈಸ್ ದ ಲಾರ್ಡ್. 26ಕ್ಕೆ ನಮಗೋಸ್ಕರ ಮಾತುಕತೆ ಮಾಡ್ತೀನಿ ಮಾತಾಡಿ. ಪ್ರೈಸ್ ದ ಲಾರ್ಡ್. ಆ ಮಾತುಕತೆ ಮಾಡಬೇಕಾದ್ರೆ ನೀನು ಅವನಿಗೆ ಹೇಗೆ ಜೀವಿಸ್ತೀವಿ? ಪ್ರೈಸ್ ದ ಲಾರ್ಡ್. ನೀನು ಅವನೊಂದಿಗೆ ಯಾವ ರೀತಿ ನಡೆಯುತ್ತಿ? ಪ್ರೈಸ್ ದ ಲಾರ್ಡ್. ಸಂಪತ್ತೆಂಬ ವಾಗ್ದಾನವನ್ನು ಕೊಟ್ಟಂತ ಸತ್ಯವೇದವನ್ನು ಹಗಲಿರುಳು ಧ್ಯಾನಿಸು. ಪ್ರೈಸ್ ದ ಲಾರ್ಡ್. ವಾಕ್ಯದಲ್ಲಿ ಮಾತಾಡ್ತಾನೆ, ವಾಕ್ಯದಲ್ಲಿ ನಿಮ್ಮನ್ನು ಬಲಪಡಿಸ್ತಾನೆ. ಈ ಸಂಜೆಯ ವೇಳೆಯಲ್ಲಿ ನಮ್ಮೆಲ್ಲರಿಗೂ ಕೊಟ್ಟಂಥ ದೇವರ ವಾಗ್ದಾನವನ್ನು ನಾವು ಯಾವಾಗಲೂ ಆರೈಕೆ ಮಾಡ್ತಾ, ದೇವರ ವಾಕ್ಯವನ್ನು ಆರೈಕೆ ಮಾಡ್ತಿರುವಾಗ ದೇವರೇ ನಮ್ಮ ನಿರೀಕ್ಷೆಯ ಪ್ರಭುವಾಗಿ ನಮಗೆ ಜಯ. ಪ್ರೈಸ್ ದ ಲಾರ್ಡ್. ಈ ವಾಕ್ಯದಿಂದ ದೇವರು ಆಶೀರ್ವಾದ. ಆಮೆನ್.